ಹಾಯ್ ಹಲೋ ನಮಸ್ತೆ. ಫಾರ್ಮಸಿಸ್ಟ್ ಡೈಲಿ ರೋಟಿನ್ ಅಟ್ ವೀಕ್ ಡೇಸ್ ಡೇ 19. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಊರಿಂದ ಬರಬೇಕಿತ್ತು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗಿಬಿಟ್ಟು ನಾನು ಕೆಲಸಕ್ಕೆ ಹೋಗೋಣ ಅಂತ ಹೊರಟೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೆಳಿಗ್ಗೆ ನಾನು ರೆಡಿ ಆಗಿಬಿಟ್ಟು ಮನೆ ಬಿಟ್ಟು ಹೊರಟಾಗ ಸುಮಾರು 4:15 4:30 ಟೈಮ್ ಆಗಿತ್ತು. ಅಲ್ಲಿಂದ ಗಾಡಿಗೆ ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಅಲ್ಲಿಂದ ನಾನು ಈ ಚಳಿಲಿ ಟವಲ್ ಕಟ್ಕೊಂಡು ಹೊರಟೆ. ಫುಲ್ ಚಳಿ ಆಗ್ತಾ ಇತ್ತು ಇವತ್ತು. ಮತ್ತೆ ಅಲ್ಲಿಂದ ನಾನು ದೊಡ್ಡಬಳ್ಳಾಪುರ ತಲುಪೋಷ್ಟೊತ್ತಿಗೆ ಬೆಳಕೆ ಆಗಿಬಿಟ್ಟಿತ್ತು. ಆದರೆ ಚಳಿ ಮಾತ್ರ ಕಡಿಮೆ ಆಗಿರಲಿಲ್ಲ. ಅಲ್ಲಿಂದ ನಮ್ಮ ಅಣ್ಣನ ಮನೆಗೆ ಬಂದೆ. ಅಲ್ಲಿ ವ್ಯೂ ನೋಡಿ ಹೇಗಿದೆ ಅಂತ ಸಖತ್ತಾಗಿತ್ತು ಅದು ನೋಡೋಕ್ಕೆ. ಅದನ್ನ ನೋಡ್ಕೊಂಡು ಮತ್ತೆ ಒಳಗೆ ಹೋದ್ರೆ ಅವ್ನು ಟಿಫನ್ ಮಾಡ್ತಾ ಇದ್ದ. ನಾನು ಬಂದಿದ್ದೀನಿ ಅಂತ ಗೊತ್ತಿದ್ರು ಮೊಬೈಲ್ ನೋಡ್ಕೊಂಡೆ ಕೂತ ನೋಡಿ. ಮತ್ತೆ ಆಮೇಲೆ ಅವ್ನ ಫ್ರೆಂಡ್ ವಿಶ್ವ ಬಂದ ಅಂತ ಹೇಳ್ಬಿಟ್ಟು ಕೆಳಗೆ ಹೋಗಿ ಗಾಡಿ ಹತ್ಕೊಂಡು ಕೆಲ್ಸಕ್ಕೆ ಟೈಮ್ ಆಗಿತ್ತು ಅಂತ ಹೊರಟ. ಹೋಗ್ತಾ ಹಂಗೆ ನನಗೊಂದು ಬಾಯ್ ಮಾಡ್ದ. ಅವನಿಗೆ ಬಾಯಿ ಹೇಳಿ ಕಳಿಸಿ ನಮ್ಮ ಅತ್ತಿಗೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡಿತ್ತು. ಅದನ್ನು ತಿನ್ಕೊಂಡು ಮತ್ತೆ ನಮ್ಮ ಅತ್ತಿಗೆನ ಬಸ್ ಸ್ಟಾಪಿಗೆ ಬಿಡಬೇಕಿತ್ತು. ನಮ್ಮ ಅತ್ತಿಗೆನ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಗಾಡಿ ಹತ್ಕೊಂಡು ಸೀದಾ ದೊಡ್ಡಬಳ್ಳಾಪುರದಿಂದ ಬೆಂಗಳೂರು ಕಡೆ ಹೊರಟೆ. ಕೆಲ್ಸಕ್ಕೆ ಬೇರೆ ಟೈಮ್ ಆಗ್ಬಿಟ್ಟೈತೆ. ಇಲ್ಲಿ ಬಂದೆ ನೋಡಿ ನಾಗವರ ಬ್ರಿಡ್ಜ್ ಹತ್ರ ಫುಲ್ ಜಾಮು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆ ಟ್ರಾಫಿಕಲ್ಲಿ ಗೋಳಾಡ್ಕೊಂಡು ನಾನು ಬರೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ನಾನು ಮತ್ತೆ ಸೀದಾ ಬಂದು ಹಾಸ್ಪಿಟ್ಲಲ್ಲಿ ಪಂಚ್ ಮಾಡಿಕೊಂಡು ಸೀದಾ IP ಫಾರ್ಮಸಿ ಒಳಗೆ ಹೋದೆ. ನನ್ನ ಸಮಯ ಬಂದಾಯ್ತು, ನಾನು ಹೋಗಿ ಬರ್ತೀನಿ. ಮತ್ತೆ ಆಮೇಲೆ ಇನ್ನೇನಿದೆ, ಅದೇ IP ಫಾರ್ಮಸಿಲಿ ಇಂಡೆಂಟ್ಸ್ ಬಂದಿತ್ತು. ಐಟಮ್ ಎಲ್ಲ ತೆಗೆದಿಟ್ಬಿಟ್ಟು ಮತ್ತೆ ಕೆಳಗಿಂದ ಫೋನ್ ಮಾಡಿದ್ರು, ಕೆಳಗೆ ಐಟಮ್ ಬಂದಿದೆ ಬಾ ತಗೊಂಡೋಗು ಅಂತೇಳಿ. ಅದನ್ನು ತಗೊಂಬರಕ್ಕೆ ಹೋಗಿ ತಗೊಂಬಂದು ಮತ್ತೆ ಕಾಫಿ ಕುಡಿಯೋಣ ಅಂತೇಳಿ ಕ್ಯಾಂಟೀನ್ಗೆ ಹೋದೆ. ಅವ್ನು ತಗೊಂಬಂದು ಕಾಫಿ ಕೊಟ್ಟ. ಅದನ್ನು ಕುಡ್ಕೊಂಡು ಮತ್ತೆ ನಾನು ಬಂದರೆ ಅಂಕಲ್ ನೋಡಿ ಇಲ್ಲಿ ಏನೋ ಐಟಮ್ ಜೋಡಿಸ್ಕೊಂಡು ಸಾಂಗ್ ಹೇಳ್ತಾಯಿದ್ರು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅಂಕಲ್ ಆಡೋ ಸಾಂಗ್ ಕೇಳಿಸ್ಕೊಂಡು ಮತ್ತೆ ಮಧ್ಯಾಹ್ನ ಊಟ ಮಾಡೋಣ ಅಂತ ಕ್ಯಾಂಟೀನ್ಗೆ ಹೋಗಿ ಫ್ರೈಡ್ ರೈಸ್ ತೊಗೊಂಡು ತಿನ್ಕೊಂಡು ಮತ್ತೆ ಬಂದರೆ ಇಂಡೆಂಟ್ಸ್ ನೋಡಿ ಯಾವ ಥರ ಬಂದಿದೆ ಅಂತ. ಅದನ್ನೆಲ್ಲ ತೆಗೆದಿಟ್ಬಿಡೋ ಅಷ್ಟೊತ್ತಿಗೆ ನನ್ನ ಕತೆ ಅಂತೂ ಮುಗಿದೋಗಿತ್ತು. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಮತ್ತೆ ಅಲ್ಲಿಂದ ನಾನು OP ಫಾರ್ಮಸಿಗೆ ಬಂದು ಇವ್ರು ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಒಂದು ವಿಡಿಯೋ ಹಾಕ್ಕೊಂಡು ಮತ್ತೆ ಅಲ್ಲಿಂದ ನಾನು ಕ್ಯಾಂಟೀನ್ಗೆ ಹೋಗಿ ಮತ್ತೆ ಕಾಫಿ ಕುಡಿದು ನೈಟ್ ಆಗಿತ್ತು ಅಷ್ಟರಲ್ಲಾಗಲೇ. ಮತ್ತೆ ಆಚೆ ಬಂದು ಚೆಕ್ಔಟ್ ಮಾಡ್ಕೊಂಡು ಗಾಡಿ ಹತ್ಕೊಂಡು ಮನೆ ಕಡೆ ಹೊರಟೆ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.